ಓ ನನ್ನ ದೇವ್ರೆ. ಆ್ಯಕ್ಚುಲಿ ಇದು ಮಗ ಚೆನ್ನಾಗಿರೋದು. ಬೆಂಗಳೂರು ಬುಲ್ಸ್ ಕಡೆಯಿಂದ ಎಲ್ಲ ಫ್ಯಾನ್ಸ್ಗಳು ಇದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು. BC ರಮೇಶ್ ಅವರು ಒಂಥರ ನೆಕ್ಸ್ಟ್ ಲೆವೆಲ್ ಮಾಸ್ಟರ್ ಮೈಂಡ್ ಅಂತಲೇ ಹೇಳ್ಬೋದು. 2 ರೇಡರ್ನ ಇಟ್ಕೊಂಡು 5 ಡಿಫೆಂಡರ್ನ ಹಾಕ್ಕೊಂಡು ಗೆಲ್ಲಬೇಕು ಅಂತ ಹೇಳಿದ್ರೆ ದಮ್ ಬೇಕಲ್ಲೇ. ಆ ದಮ್ಮು ನಮ್ಮ ಬೆಂಗಳೂರು ಬುಲ್ಸಲ್ಲಿದೆ. ಯಾರೊಬ್ರು ಕಾಮೆಂಟ್ ಮಾಡಿದ್ರು ಪಟ್ನಾ ಪೈರೇಟ್ಸ್ ವಿರುದ್ಧ ಗೆದ್ದಾಗ, ಸೋತಿರೋ ಟೀಮಲ್ಲಿ ಗೆದ್ಬಿಟ್ಟು ಏನು ಗುರು ನಿಂದು ಪೌರುಷ ತೋರಿಸೋದು ಅಂತ ಹೇಳಿದರು. ಓಕೆ, ಇವಾಗ ಏನು ಮಾತಾಡ್ತೀಯ ಮಾಮ್ ನೀನು? ಕಾಮೆಂಟ್ ಮಾಡೋದು ನೋಡೋದ ಏನಂತ ಮಾಡಿದೆ. ಬಟ್ ಇವಾಗಲೂ ಮಾತಾಡ್ತಾರೆ. ನವೀನ್ ಕುಮಾರ್ ಎಕ್ಸ್ಪ್ರೆಸ್ಗೆ ಇಂಜುರಿ ಆಯಿತು, ಸ್ಟಾರ್ ಪ್ಲೇಯರು ಅವರು, ಮೇನ್ ರೈಡರ್ ಅವರು ಆಚೆ ಹೋಗ್ಬಿಟ್ರು, ಅದಕ್ಕೋಸ್ಕರ ಬೆಂಗಳೂರು ಬುಲ್ಸ್ ಗೆಲ್ತು ಅಂತ ಅವೆಲ್ಲ ಕತೆ ಸೀನೇ ಇಲ್ಲ. ಬಟ್ ನವೀನ್ ಕುಮಾರ್ ಎಕ್ಸ್ಪ್ರೆಸ್ಗೆ ಪಾಪ ಏನೋ ಇಂಜುರಿ ಆಗಿದೆ. ಪಾಪ ಅವರು ರೈಡ್ ಮಾಡಬೇಕಾಗಿದ್ರೇ ಸರೆಂಡರ್ ಆಗಿಬಿಟ್ರು. ಏನೋ ಗ್ರಾಯಿನ್ ಇಂಜುರಿ ಆಗಿದೆ ಅನ್ಸುತ್ತೆ. ಸೊ ತೊಡೆ ಸಂಧಿ ಇರುತ್ತಲ್ಲ, ಸೊ ಅಲ್ಲಿ 100% ಏನೋ ಗ್ರಾಯಿನೇ ಆಗಿರುತ್ತೆ. ಅದಕ್ಕೋಸ್ಕರ ಅವ್ರು ಎದ್ದೇಳಕ್ಕೂ ಆಗಲಿ, ಹಂಗೆ ಮಲ್ಕೋಬಿಟ್ಟಿದ್ರು. ಮತ್ತೆ ಬಂದವ್ರನ್ನ ಎತ್ಕೊಂಡು ಹೋದ್ರು. ಪಾಪ ಅವ್ರು ಏನೂ ಆಗದೆ ನೆಕ್ಸ್ಟ್ ಮ್ಯಾಚ್ ಆಡಲಿ, ಕಮ್ ಬ್ಯಾಕ್ ಮಾಡಲಿ, ದೊಡ್ಡ ಸೀರಿಯಸ್ ಆಗೆಲ್ಲ ಇಂಜುರಿ ಆಗೋದು ಬೇಡ. ಸೊ ಅದನ್ನು ಕೂಡ ನಾವು ಕೇಳ್ಕೊಳ್ಳೋದ. ಸೊ ಒಳ್ಳೆ ಪ್ಲೇಯರು. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಪರ್ಫಾರ್ಮೆನ್ಸ್ ಅಂತ ಇವತ್ತಂತೂ ನೆಕ್ಸ್ಟ್ ಲೆವೆಲ್ ಮಗ. 1 ನಿಮಿಷದಿಂದ 40 ನಿಮಿಷವರೆಗೂ ಅರೇನಾ ಸ್ಟೀಲರ್ಸ್ ಅವ್ರಿಗೆ 1 ಪಾಯಿಂಟು ಲೀಡ್ ಕೊಡದೆ ಇಲ್ಲಿವರೆಗೂ ಆಡಿ ಗೆಲ್ತಾರೆ ಅಂತ ಹೇಳಿದ್ರೆ ದಮ್ ಬೇಕ್ ಮಗ. ದಮ್ ಇರೋದಕ್ಕೆ ತಾನೇ ಬೆಂಗಳೂರು ಬುಲ್ಸ್ ಈ ಒಂದು ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ನ ಗೆದ್ದಿರೋದು. ಆಟ್ರಿಕ್ ಸೋಲ್ನಿಂದ ಬ್ಯಾಕ್ ಟು ಬ್ಯಾಕ್ 2 ಗೆಲ್ತಾರೆ ಅಂತ ಹೇಳಿದ್ರೆ ಸಖತ್ತಾಗಿತ್ತು. ಬಟ್ ಇವತ್ತಿನ ಮ್ಯಾಚು ಒಳ್ಳೆ ಸ್ಟಾರ್ಟ್ ಸಿಕ್ತು ಬೆಂಗಳೂರು ಬುಲ್ಸ್ ಅವ್ರಿಗೆ. 4.5 ನಿಮಿಷ ಒಳಗಡೆ ಅರೇನಾ ಸ್ಟೀಲರ್ಸ್ ಅವ್ರನ್ನ ಆಲ್ಔಟ್ ಮಾಡಿದ್ರು ಗುರು. ಅವಾಗ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಇದ್ದರು. ಓಕೆನಾ, ಅವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಾದಮೇಲೆ ಫಸ್ಟ್ ಹಾಫಲ್ಲಿ ಆ್ಯಕ್ಚುಲಿ ನಾವು 4-5 ಪಾಯಿಂಟನ್ನು ಲೀಡಲ್ಲಿದ್ವಿ. ಮತ್ತು ಸೆಕೆಂಡ್ ಹಾಫಲ್ಲೂ ಕೂಡ ಒಂದ್ಸಲ ಆಲ್ಔಟ್ ಮಾಡಿದ್ವಿ. ಸೊ ಅಲ್ಲಿಂದ ನಮ್ಮ ಬೆಂಗಳೂರು ಬುಲ್ಸು ಕೂಡ ಒಂದ್ಸಲ ಆಲ್ಔಟ್ ಆಗಿತ್ತು. ಅವಾಗ ಸಖತ್ತಾಗಿ ಡಗಡಗ ಅಂತ ಆಯಿತು. ಬಿಕಾಸ್ ಒಳ್ಳೆ ಮ್ಯಾಚ್ ಸ್ಟಾರ್ಟ್ ಆಗಿರೋದು. ಆ್ಯಕ್ಚುಲಿ ಬೆಂಗಳೂರು ಬುಲ್ಸ್ಗೆಲ್ಲ ಕೂಡ ಒಳ್ಳೆಯದೇ ಆಗ್ತಾಯಿದೆ. ಬಟ್ ಬೆಂಗಳೂರು ಬುಲ್ಸು ಕೂಡ ಪಾಯಿಂಟು ಕೂಡ ಕಳ್ಕೊತಾ ಇದ್ದಾರೆ, ಪಾಯಿಂಟು ಕೂಡ ತೊಗೊಬರ್ತಾ ಇದ್ದಾರೆ, ಈಕ್ವಲ್ ಆಗ್ತಾಯಿದೆ ಪಾಯಿಂಟ್ಸು ಕೂಡ. ಬಟ್ 1 ಪಾಯಿಂಟು ಲೀಡ್ ಕೊಟ್ಟಿಲ್ಲ ಮಾಮ್. 1 ಪಾಯಿಂಟು ಲೀಡ್ ಕೊಟ್ಟಿಲ್ಲ. 1 ನಿಮಿಷದಿಂದ 40 ನಿಮಿಷವರೆಗೂ 1 ಪಾಯಿಂಟ್ ಕೊಟ್ಟಿಲ್ಲ ಗುರು. ಎಂಥ ಪರ್ಫಾರ್ಮೆನ್ಸು. ಸೊ ನಮ್ಮ ಬೆಂಗಳೂರು ಬುಲ್ಸ್ ಬಾಯ್ಸ್ ಬಗ್ಗೆ ಮಾತಾಡಲೇಬೇಕು. ಅಲಿರಿಜಾ ಮಿರ್ಜಾಯಿನ್ ಎಂಥ ಪರ್ಫಾರ್ಮೆನ್ಸ್ ಗುರು ಇವತ್ತಂತೂ ನೆಕ್ಸ್ಟ್ ಲೆವೆಲ್ ಮಗ. ಅವ್ರು ಹಿಡ್ದಿರೋದೇ ಈ ಒಂದು ಮ್ಯಾಚಲ್ಲಿ ಒಂದೇ ಸಲ ಅಂತ ಅನ್ಸುತ್ತೆ, 1 ಸಲ 2 ಸಲ ಅಷ್ಟೇ ಹಿಡ್ದಿರೋದು. ಸೊ ಅವರಾದ್ಮೇಲೆ ಯೋಗೇಶ್ ದಯಾ ಐ5 ತಗೊಂಡ್ರು ಮಗ. ಫೈನಲಿ ಬಂತು ಐ5 ಯೋಗೇಶ್ ದಯಾ ಇಂದ ಸ್ಟಾರ್ ಪ್ಲೇಯರ್ ಇವರು. ಸೊ ಅದಾದಮೇಲೆ ದೀಪಕ್ ಶಂಕರ್ ಎಂಥ ಪ್ಲೇಯರ್ ಮಗ ಇವರು. ಯಪ್ಪ, ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಮಗ ದೀಪಕ್ ಶಂಕರ್ ಅಂದು. ಒಬ್ಬೊಬ್ಬರು ಹಿಡ್ದಾಕ್ತಾರಲ್ಲ ಮಾಮ್ ಇವರು. ಹೆಂಗೆ ಚಾನ್ಸೇ ಇಲ್ಲ ಹೇಳ್ತಾ ಇದ್ರಿ. ಒಬ್ಬೊಬ್ಬರೇ ಹೋಗ್ತಾರೆ, ಒಬ್ಬೊಬ್ಬರು ಗೂಳಿ ಅಂತ ಸುಮ್ಮನೆ ಅಂತ ಹೆಸರು ಕಟ್ಟಿಲ್ಲ, ಹೋಗಿ ಒಬ್ಬೊಬ್ಬರು ಹಿಡ್ಕೊಂಡು ಬರ್ತಾರ ಅಂತ ಹೇಳಿದ್ರೆ ಈ ಮನುಷ್ಯ ಏನೋ ಸಖತ್ ಟ್ಯಾಲೆಂಟ್ ಆಗಿದ್ದಾರೆ ಮಗ. ಸತ್ಯಪ್ಪ ಎಂಥ ಡ್ಯಾಶ್ ಮಗ ಅದು. ಸತ್ಯಪ್ಪ ಅಂತೂ ಒಬ್ಬ ಪ್ಲೇಯರ್ನ ರೈಡಿಂಗ್ ಬರ್ತಾರೆ ಅರೇನಾ ಸ್ಟೀಲರ್ಸ್ ಅವರು, ಒಬ್ಬ ತಗೊಂಡೋಗಿ ಆಚೆ ತಳ್ಳಿಬಿಡ್ತಾರೆ ಗುರು. ಎಂಥ ಡ್ಯಾಶ್ ಮಗ. ಅದಾದಮೇಲೆ ಆಶೀಶ್ ಮಲಿಕ್ ಬ್ರೋ, ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಮಗ ಆಶೀಶ್ ಮಲಿಕ್ ನಮ್ಮ ಬೆಂಗಳೂರು ಬುಲ್ಸ್ಗೆ. ಯಾಕಂದರೆ ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾರೆ ಗುಡು. ಎವ್ರಿ ಮ್ಯಾಚ್ ಇವತ್ತು 6 ಪಾಯಿಂಟ್ ತೊಗೊಂಡ್ರು, ಲಾಸ್ಟ್ ಮ್ಯಾಚ್ 6 ಪಾಯಿಂಟನ್ನು ತೊಗೊಂಡ್ರು. ಅದನ್ನು ಎವ್ರಿ ಮ್ಯಾಚ್ ಮಿನಿಮಮ್ 5ರಿಂದ 6 ಪಾಯಿಂಟ್ನ ತಗೊಳ್ತಾ ಇದ್ದಾರೆ. ಸೊ ಸಕ್ಕತ್ತಾಗಿ ಕನ್ಸಿಸ್ಟೆನ್ಸಿಂದ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಆಕಾಶ್ ಇಂಡಿಯಾ ನಮ್ಮ ಈ ಒಂದು ಸೀಸನ್ ಮೇನ್ ರೈಡರ್ ಆಗಿದ್ದು. ಬಟ್ ಅವ್ರು ಇಲ್ಲ ಅಂತ ಹೇಳಿದ್ರು ಬೆಂಗಳೂರು ಬುಲ್ಸ್ ಗೆಲ್ತಾ ಇದ್ದಾರೆ. ಮತ್ತು ಅಂಕುಶ್ ರಾಥಿ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಎಲ್ಲಿ ಮಗ ಟೀಮಲ್ಲೇ ಇಲ್ಲ, ಆದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸು ಈ ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ. ಸೊ BC ರಮೇಶ್ ಅವರು ಸರ್ರಿಗೆ ಏನೋ ಕೋಚಿಂಗ್ ಕೊಟ್ಟಿರ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ಓಕೆ, ಏನಾದರೂ ಕೊಡಲಿ, ಎವ್ರಿ ಮ್ಯಾಚ್ ಈ ಥರ ಪರ್ಫಾರ್ಮೆನ್ಸ್ ಅಂತೂ ಬರ್ತಾನೆ ಇರಬೇಕು. ಬಟ್ ಒಂದು ಬೇಜಾರು ಏನಂತ ಹೇಳಿದ್ರೆ ನವೀನ್ ಕುಮಾರ್ ಎಕ್ಸ್ಪ್ರೆಸ್ಗೆ ಮಧ್ಯದಲ್ಲಿ ಸ್ವಲ್ಪ ಇಂಜುರಿ ಆಯಿತು ಮಗ. ಸೊ ಎಲ್ಲರೂ ಕೂಡ ಕೇಳ್ಕೊಳ್ಳೋದ ಪಾಪ ಅವ್ರಿಗೆ ದೊಡ್ಡದಾಗೇನೋ ಆಗೋದು ಬೇಡ. ಪವನ್ ಶರಾವತ್ಗೂ ಕೂಡ ಒಂದು ಸೀಸನ್ ಈ ಥರ ಆಗಿತ್ತು. ಫಸ್ಟು ಮ್ಯಾಚೇ ಆಗಿಬಿಟ್ಟು ಅವರು ಫುಲ್ ಸೀಸನ್ನೇ ಆಡಿರಲಿಲ್ಲ, 1 ಸೀಸನ್ ಫುಲ್ ಆಡಿರಲಿಲ್ಲ, ಅದೇ ಥರ ಆಗಿಬಿಟ್ಟಿತ್ತು. ಸೊ ನವೀನ್ ಕುಮಾರ್ ಅವ್ರಿಗೆ ಆ ಥರ ಆಗೋದು ಬೇಡ ಮಗ. ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಅವರಿದ್ದರೆ ಒಂಥರ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ PKಲಲ್ಲಿ. ಸೊ ಇದೆಲ್ಲ ಹೇಳ್ತಾ ನಮ್ಮ ಬೆಂಗಳೂರು ಬುಲ್ಸ್ ಅಂತೂ ಇವತ್ತಿನ ಮ್ಯಾಚ್ ಅಂತೂ ರಾಕ್ ಮಾಡಿದ್ದಾರೆ ಗುರು. ಸಖತ್ತಾಗಿತ್ತು ಬೆಂಗಳೂರು ಬುಲ್ಸ್ ಪರ್ಫಾರ್ಮೆನ್ಸು. ಬಟ್ ಎವ್ರಿ ಮ್ಯಾಚ್ ಈ ಥರ ಪರ್ಫಾರ್ಮೆನ್ಸ್ ಬರಬೇಕು ಮಗ. ಬಟ್ BC ರಮೇಶ್ ಬಗ್ಗೆ ಮಾತಾಡೋದಾದರೆ ಈ ವಯ್ಯ ಒಂಥರ ಡಿಫ್ರೆಂಟ್ ಗುರು. ಎಲ್ಲ ಟೀಮ್ಗಳು ಕೂಡ 3 ರೈಡರ್ಗಳನ್ನ ಹಾಕ್ಕೊಂಡಿರ್ತಾರೆ ಮತ್ತು ಆಲ್ರೌಂಡರ್ಸು ಕೂಡ ಹಾಕ್ಕೊಂಡಿರ್ತಾರೆ. ಬಟ್ ಇವರು 2 ರೈಡರ್ನ ಹಾಕ್ಕೊಂಡು, ಅದರಲ್ಲೂ ಆಶೀಶ್ ಮಲಿಕ್ ಆಲ್ರೌಂಡರ್ ಮಗ, 2 ರೈಡರ್ನ ಹಾಕ್ಕೊಂಡು ಹೆಂಗುರು ಇವಯ್ಯ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಮಾಸ್ಟರ್ ಮೈಂಡ್ ಇಟ್ಟಿದ್ದಾರೆ ಗುರು. 5 ಡಿಫೆಂಡರ್ಗಳು ಸತ್ಯಪ್ಪ, ದೀಪಕ್ ಶಂಕರು, ಜಿತೇಂದರ್ ಯಾದವ್ ಅಂಡ್ ಯೋಗೇಶ್ ದಯಾ, ಸಂಜಯ್ ದುಲ್ಲು. ಸೊ ಡಿಫೆಂಡರ್ಗಳಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಬ್ಬರು ಪಾರ್ಟಿಗೆ ಬರಬೇಕು, ಅವರೇ ಸಂಜಯ್ ದುಲ್ ಮಗ. ಅವ್ರ ಕಡೆಯಿಂದ ಅಷ್ಟೊಂದೇನೋ
ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಬಟ್ ಎಲ್ಲ ಬಿಡಿ, ಬೆಂಗಳೂರು ಬುಲ್ಸ್ ಗೆದ್ದಿದ್ದಾರೆ. ಬಟ್ ಅವರೊಬ್ಬರು ಪಾರ್ಟಿಗೆ ಬಂದರೆ ಬೆಂಗಳೂರು ಬುಲ್ಸ್ ಫುಲ್ ಪ್ಯಾಕ್ ಆಗೋದು ಗುರು. ಇವಾಗ ಎಲ್ಲರದು ಕೂಡ ಪರ್ಫಾರ್ಮೆನ್ಸ್ ಬಂದಿದೆ, ಒಂಥರ ಕಾನ್ಫಿಡೆಂಟ್ ಕೂಡ ಇರುತ್ತೆ. ಸೊ ನೋಡಬೇಕು ಇಲ್ಲಿಂದ ಯಾವ ಥರ ಕರ್ಕೊಂಡು ಹೋಗ್ತಾರೆ ಅಂತ. ಬಟ್ ಇವತ್ತಿನ ಮ್ಯಾಚ್ ಅಂತೂ ಚಿಂದಿ ಫಸ್ಟು ಮಿನಿಟಿಂದನೂ ಲಾಸ್ಟ್ ಮಿನಿಟ್ವರೆಗೂ ಸಕ್ಕತ್ತಾಗಿತ್ತು. ಬಿಕಾಸ್ ಆ ಪಾಯಿಂಟ್ಸ್ ಲೀಡ್ ಇದೆಲ್ಲ ಅದನ್ನು ಸಕ್ಕತ್ತಾಗಿ ಹೋಲ್ಡ್ ಮಾಡ್ಕೊಂಡು ಹೋದ್ರು. ಅಲ್ಲಿ 1 ಸೆಕೆಂಡ್ ಕೂಡ ಎಲ್ಲಿ ಬಿಟ್ಕೊಡ್ಲೇ ಇಲ್ಲ. ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ಗಳಾಯಿತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಮ್ಯಾಚ್ ಗೆದ್ವಲ್ಲ ಎಂಡ್ ಆಫ್ ದಿ ಡೇ. ಬಟ್ ಅಲಿರಿಜಾ ಮಿರ್ಜಾಯಿನ್ ಅಂತ ಒಳ್ಳೆ ತಲೆ ಸಕ್ಕತ್ತಾಗಿದೆ ಗುರು. ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಯಂಗ್ ಪ್ಲೇಯರ್ ಅಂತ ಕೊಟ್ಟಿಲ್ವೇನೋ ಗೊತ್ತಿಲ್ಲ. ಬಟ್ ಓಕೆ, ಕ್ಯಾಪ್ಟನ್ಸಿಯಲ್ಲಿ ಯೋಗೇಶ್ ಜೆ ಕ್ಯಾಪ್ಟನ್ಸಿಯಲ್ಲಿ ಸೆಕೆಂಡ್ ಮ್ಯಾಚ್ ಗೆದ್ದಿರೋದು. ಸೊ ಕ್ಯಾಪ್ಟನ್ನು ವೈಸ್ ಕ್ಯಾಪ್ಟನ್ ಎಲ್ಲ ಆಚೆ ಹೋಗ್ಬಿಟ್ಟಿದ್ದಾರೆ. ಆದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸು ಈ ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಏನೋ ಇದೆ ಓಕೆ. ಬಟ್ ಎಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಮಗ ಇವತ್ತಿನ ಮ್ಯಾಚಲ್ಲಿ. ಸೊ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಬಗ್ಗೆ ಸ್ವಲ್ಪ ಪ್ರೇ ಮಾಡಿ ಮಗ, ಅವ್ರಿಗೆ ಏನಾಗಬಾರ್ದು ಅಂತ. ಸೊ ಬಿಕಾಸ್ ಗೊತ್ತಲ್ಲ, ಬಟ್ ಅಪೋಸಿಟ್ ಟೀಮೇ ಇರ್ಬೋದು. ಬಟ್ ಎಂಡ್ ಆಫ್ ದಿ ಡೇ ಅವರು ಪ್ಲೇಯರೇ, ಸೊ ಅವ್ರಿಗೂ ಕೂಡ ಆಡಬೇಕು ಅಂತ ಇರುತ್ತೆ. ಸೊ ನೋಡೋದು ಏನಾಗಿದೆ ಅಂತ. ಬಟ್ ಹರಿಯಾಣ ಸ್ಟೇಟಸ್ ಕೋಚು ಮನ್ಪ್ರೀತ್ ಸಿಂಗ್ ಇದಾರಲ್ಲ ಪಾಪ, ಅವ್ರಿಗೆ ಫುಲ್ ಗಾಬರಿನೇ ಆಗ್ಬಿಡ್ತು ಗುರು. ಬಿಕಾಸ್ ಎವ್ರಿ ಮ್ಯಾಚ್ ಅವರೇ ಪರ್ಫಾರ್ಮ್ ಮಾಡ್ತಾ ಇದ್ದು ನವೀನ್ ಕುಮಾರ್ ಎಕ್ಸ್ಪ್ರೆಸ್ಸರು. ಬಟ್ ಅವ್ರಿಗೆ ಜಾಸ್ತಿ ತಲೆನೇ ಓಡಲ್ಲ ಅಂತ ಹೇಳ್ತಿದ್ರು. ಬಟ್ ಎವ್ರಿ ಮ್ಯಾಚ್ ನೋಡ್ಬೋದು ಸಖತ್ತು ಟೆನ್ಷನಲ್ಲಿ ಇರ್ತಾರೆ ಆ ಮನುಷ್ಯ. ಫುಲ್ ಕಣ್ಣೆಲ್ಲ ರೆಡ್ ಆಗಿಬಿಟ್ಟು ಏನೋ ಒಂಥರ ಫುಲ್ ಏನೋ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಫುಲ್ ಆ ಕಡೆ ಗಲಾಬಿಂದ ಓಡಾಡ್ತಿರ್ತಾರೆ. ಇಲ್ಲಾಂದರೆ ಎಲ್ಲ ಪ್ಲೇಯರ್ಸ್ಗೂ ಹೇಳ್ತಿರ್ತಾರೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಬಟ್ ಇವತ್ತು ಸ್ವಲ್ಪ ಅವ್ರಿಗೆ ಶಾಕ್ ಆಯ್ತಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಗುತ್ತೆ. ಬಟ್ ಅವ್ರಿಗೆ ಬೇಗ ರಿಕವರಿ ಆಗಲಿ. ಬಟ್ ನಮ್ಮ ಬೆಂಗಳೂರು ಬುಲ್ಸು ನೆಕ್ಸ್ಟ್ ಮ್ಯಾಚ್ ಕೂಡ ಇದೇ ಥರ ಪರ್ಫಾರ್ಮೆನ್ಸ್ ಬರಲಿ ಮಗ, ಬರಬೇಕು. ಬಿಕಾಸ್ ಎಲ್ಲರೂ ಕೂಡ ಹೆವಿ ಮಾತಾಡ್ತಾ ಇದ್ದಾರೆ, ಏಟರ್ಸ್ ಇರ್ತಾರಲ್ಲ ಅವರು, ಬೆಂಗಳೂರು ಬುಲ್ಸ್ ಹಂಗೆ ಹಿಂಗೆ ಅಂತ. ಸೊ ಎಲ್ಲದಕ್ಕೂ ಇವತ್ತು ಸಖತ್ ಉತ್ತರನೇ ಕೊಟ್ಟರು. ಬಟ್ ಬೆಂಗಳೂರು ಬುಲ್ಸರು ಒಂಥರ ಸ್ಟಾರ್ಟರ್ಸ್ ಸಕ್ಕತ್ತಾಗಿ ಮಾಡಿದ್ದಾರೆ BC ರಮೇಶ್ ಅವರು. ಸೊ ಇಲ್ಲಿಂದ ಬೆಂಗಳೂರು ಬುಲ್ಸ್ ಸ್ವಲ್ಪ ಎಚ್ಚೆತ್ಕೊಂಡು, ಬಟ್ ಲಾಸ್ಟಲ್ಲಿ ಸ್ವಲ್ಪ ಪಾಯಿಂಟ್ಸ್ ಆ್ಯಕ್ಚುಲಿ ಹೋಗ್ತಾ ಇತ್ತು ಗುರು. ಲಾಸ್ಟ್ ಒಂದು 5 ಮಿನಿಟ್ಸಲ್ಲಿ ಜಾಸ್ತಿ ಪಾಯಿಂಟ್ಸ್ ಹೋಗ್ತಾಯಿತ್ತು. ನೀವು ಅಬ್ಸರ್ವ್ ಮಾಡ್ದಂಗೆ ಫಸ್ಟು 1 ನಿಮಿಷದಿಂದ 10 ನಿಮಿಷವರೆಗೂ ನಾವು ಲೀಡಲ್ಲಿದ್ವಿ. ಎಷ್ಟೋ ಒಂದು 5 ಪಾಯಿಂಟ್ ಲೀಡ್ ತೊಗೊಂಡಿದ್ವಿ. ಅದಾದಮೇಲೆ 20 ಮಿನಿಟ್ಸಿಂದ ಇಲ್ಲ 10 ಮಿನಿಟ್ಸಿಂದ 20 ಮಿನಿಟ್ಸಲ್ಲಿ ಅವರು ಲೀಡ್ ಬಂದರು. ಅದಾದಮೇಲೆ ಮೂರನೇ ರೌಂಡ್ ಇದೆಯಲ್ಲ ಎಷ್ಟಪ್ಪ, ಅದು 20ರಿಂದ 30ವರೆಗೂ ನಾವು ಸ್ವಲ್ಪ ಲೀಡ್ ತೊಗೊಂಡು, ಅದಾದಮೇಲೆ ಅವ್ರು ಲೀಡ್ ತೊಗೊಂಡ್ರು 30ರಿಂದ 40ವರೆಗೂ ಅವ್ರು ಲೀಡ್ ತೊಗೊಂಡ್ರು. ಸೊ ಈ ಥರ ಎಲ್ಲ ಆಯಿತು ಮ್ಯಾಚಲ್ಲಿ. ಸೊ ನೆಕ್ಸ್ಟ್ ಮ್ಯಾಚ್ ಇದೇ ಥರ ಮಿಸ್ಟೇಕ್ಸ್ ಆಗಬಾರ್ದು ಮಗ. ಸೊ BC ರಮೇಶು ಕೂಡ ಸಖತ್ತಾಗಿ ಹೇಳ್ತಾಯಿದ್ರು, ಎವ್ರಿ ಪಾಯಿಂಟ್ ಬರ್ತಾ ಇದೆ, ಸ್ವಲ್ಪ ಕಾಮಾಗಿ ಆಡಿ ಸಾಕು ಓಕೆ. ಬಟ್ ಅಲಿರಿಜಾ ಮಿರ್ಜಾಯಿನ್ ಅಂತೂ ಬಿಟ್ಕೊಡ್ತಾ ಇಲ್ಲ ಮಗ. ನಾನು ಹೋಗಿದ್ದು ರೈಡೆಲ್ಲ ಪಾಯಿಂಟ್ನ ತೊಗೊಬರ್ತೀನಿ ಅಂತ ಆಡ್ತಾಯಿದ್ರು. ಬಟ್ ಲಾಸ್ಟ್ ಮೂಮೆಂಟೆಲ್ಲ ಸ್ವಲ್ಪ ಗೇಮ್ನ ಸ್ಲೋ ಮಾಡಿದ್ರು ಆ್ಯಕ್ಚುಲಿ. ಸೊ ಅಲ್ಲಿಂದ ಒಂದು ಕಂಟ್ರೋಲ್ಗೆ ಬಂತು. ಆ ಒಂದು ಕಂಟ್ರೋಲಿಂದ ನಮ್ಮ ಬೆಂಗಳೂರು ಬುಲ್ಸು ಇವತ್ತಿನ ಮ್ಯಾಚ್ನ ಗೆದ್ರು ಗುರು. ಒಂಥರ ಸಖತ್ ಖುಷಿ ಆಗ್ತಾ ಇದೆ ಬ್ರೋ. ಇನ್ನೊಂದ್ಸಲ ಕಾಮೆಂಟ್ ಮಾಡಿ ಬ್ರೋ, ಇದಕ್ಕೇನಂತ ಹೇಳ್ತೀರಾ ಇವತ್ತು ಒಂದ್ಸಲ ಕಾಮೆಂಟ್ ಮಾಡಿ. ನವೀನ್ ಕುಮಾರ್ ಎಕ್ಸ್ಪ್ರೆಸ್ಸು ಇಂಜುರಿ ಆಗಿದ್ದರಿಂದ ಬೆಂಗಳೂರು ಬುಲ್ಸ್ ಗೆದ್ರು ಅಂತ. ಸೊ ಎಲ್ಲರೂ ನಿಮಗೆ ಲೈಕ್ ಮಾಡ್ತಾರೆ, ನೋಡೋದ ಏನು ಮಾಡ್ತಾರೆ ಅಂತ. ಸೊ ಎಲ್ಲರೂ ಕಾಮೆಂಟ್ ಮಾಡಿ ಮಗ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗು. ನಿಮಗೆ ಹೆವಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಯಾರು ಕೂಡ ಜಾಯ್ನೇ ಆಗ್ತಿಲ್ಲ, ನೋಡೋದ ಏನು ಮಾಡ್ತೀರಾ ಅಂತ. ಸಿ ಬಾಯ್ಸ್.